ನಮಸ್ಕಾರ ಸ್ನೇಹಿತರೆ. ನಿಮ್ಗೂ ಹೀಗೇನಾದ್ರೂ ಒಂದೊಂದ್ಸರಿ ಅನ್ಸಿರ್ಬೇಕು ಅಲ್ವಾ? ಏನಂತಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿರ್ತೀರಿ. ಒಳ್ಳೆ ಕೆಲಸ ಮಾಡುವಾಗ ಆ ಒಳ್ಳೆ ಕೆಲಸದಿಂದ ಯಾರಿಗ ಉಪಯೋಗ ಆಗ್ತಾ ಇದೆ ಅಂತ ನಿಮ್ಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಯಾರು ಅದನ್ನ ಗುರುತಿಸೋದು ಇಲ್ಲ. ಎಷ್ಟೊಂದ್ ಸರಿ ಯಾರಾದ್ರೂ ಬಂದು ನಿಮ್ ಕೆಲಸದಿಂದ ನಮ್ಗೆ ಒಳ್ಳೇದಾಯ್ತಪ್ಪ ಅಂತ ಹೇಳೋದು ಇಲ್ಲ. ಕೆಲವು ಸರಿ ಡೌಟ್ ಶುರುವಾಗುತ್ತೆ, ಈ ಒಳ್ಳೆ ಕೆಲಸ ಮಾಡ್ಬೇಕಾ ಮಾಡಬಾರ್ದಾ ಅಂತ. ಅದ್ರ ಸಲುವಾಗಿ ಒಂದ್ ಸಣ್ಣ ಕತೆ. ಒಂದು ಕಾಡು. ಆ ಕಾಡಲ್ಲಿ ಒಬ್ರು ಸನ್ಯಾಸಿಗಳು. ಅವರು ಬಹಳ ಸಂತೋಷವಾಗಿದ್ದಾರೆ, ಯಾವಾಗ್ಲೂ ದೇವ್ರ ಪ್ರಾರ್ಥನೆ ಮಾಡಿಕೊಂಡು. ಅವ್ರಿರೋ ಕಡೆ ಒಂದು ಸಣ್ಣ ನದಿ ಹರಿತಾ ಇದೆ. ಪಕ್ಕದಲ್ಲಿ ಫುಲ್ಲು ಬಿದಿರಿನ ಗಳಗಳು, ಬಿದಿರು ಬೆಳೆಯುತ್ತೆ ಸಿಕ್ಕಾಬಟ್ಟೆ. ಈ ಸನ್ಯಾಸಿಗಳಿಗೆ ಆ ಬಿದಿರಿನಲ್ಲಿ ಬುಟ್ಟಿ ಹೆಣಿಯೋದು ಅಂದ್ರೆ ಬಹಳ ಖುಷಿ. ಇವ್ರೇನ್ ಮಾಡ್ತಾರೆ, ದಿನ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ದೇವ್ರ ಭಜನೆ ಮಾಡ್ತಾ ಮಾಡ್ತಾ ಒಂದು ಬುಟ್ಟಿ ಹೆಣಿತಾರೆ. ಬುಟ್ಟಿ ಹೆಣದ ಮೇಲೆ ಅದರಿಂದ ಅವ್ರಿಗೆ ಅನ್ಸುತ್ತೆ, ಅರೆ ಈ ಬುಟ್ಟಿಯಿಂದ ನನ್ಗೇನ್ ಪ್ರಯೋಜನ ಅಲ್ವಾ, ಇದನ್ನೇನೇನು ಮಾರ್ಬೇಕಾಗಿಲ್ಲ, ಹಣ ಸಂಪಾದನೆ ಮಾಡ್ಬೇಕಾಗಿಲ್ಲ ಅಂತ ಒಳ್ಳೆ ಬುಟ್ಟಿ ಹೆಣಿತಾರೆ. ಹೆಣದ್ಬಿಟ್ಟು ಆ ನದಿಗೆ ಬಿಸಾಕ್ಬಿಡ್ತಾರೆ. ಹೀಗೆ ದಿನ ಆಗ್ಲೂ ಅಷ್ಟೇ, ಒಂದು ಏನೋ ಹೇಳ್ತಾ ಇರ್ತಾರೆ, ಭಜನೆ ಮಾಡ್ತಾ ಇರ್ತಾರೆ, ಒಂದು ಬುಟ್ಟಿ ಹೆಣಿತಾರೆ, ನದಿಗೆ ಬಿಸಾಕ್ತಾರೆ. ಹೀಗೆ ಸ್ವಲ್ಪ ದಿನ ಹೋದ್ಮೇಲೆ ಇವ್ರಿಗೆ ಡೌಟ್ ಶುರು ಆಗತ್ತಾರೆ, ಈ ಬುಟ್ಟಿ ಎಲ್ಲ ಹೆಣದು ಯಾತಕ್ ಬಿಸಾಕ್ತಾ ಇದ್ದೀನಿ ನಾನು, ಇದರಿಂದ ಯಾರಿಗೆ ಪ್ರಯೋಜನ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸರಿ, ಒಂದ್ 2 ದಿನ ಆಗುತ್ತೆ. 2 ದಿನ ಆದ್ಮೇಲೆ ಹೀಗೆ ನದಿ ಪಕ್ಕ ನಡ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇರ್ತಾರೆ ಇವರು. ಹೋಗ್ತಾ ಇದ್ರೆ ಅಲ್ಲಿ ಪಾಪ ಒಬ್ಬ ಅಜ್ಜಿ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ನದಿ ಪಕ್ಕ. ಇವ್ರು ಹೋಗಿ ಕೇಳ್ತಾರೆ, ಯಾಕಮ್ಮ ಇಲ್ಲಿ ಕೂತಿದ್ದಿ, ಏನ್ ಬೇಜಾರು ನಿನ್ಗೆ? ಸರಿ, ಅಜ್ಜಿ ಹೇಳ್ತಾಳೆ, ಇಲ್ಲಪ್ಪ, ನನಗೆ ಜೀವನದಲ್ಲಿ ಇದಕ್ಕೆ ಆಧಾರ ಏನೂ ಇಲ್ಲ. ಇತ್ತೀಚೆಗೆ ನಾನು ದೇವ್ರ ಭಜನೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನದಿ ಪಕ್ಕ ಬರ್ತಾ ಇದ್ದೆ. ಈ ಸಣ್ಣ ನದಿನಲ್ಲಿ ಒಂದೊಂದು ಬುಟ್ಟಿ, ತುಂಬಾ ಚೆನ್ನಾಗಿರೋ ಬಿದಿರಿನ ಬುಟ್ಟಿ ಬರ್ತಾ ಇತ್ತು ಹೊಸಾದು. ಅದನ್ನ ತಗೊಂಡೋಗಿ ಮಾರಿ ಸ್ವಲ್ಪ ಸಂಪಾದನೆ ಮಾಡಿ ಹೆಂಗೋ ಬದುಕ್ತಾ ಇದ್ದೆ. ಇವಾಗ ನನ್ಗೆ ಯಾಕೋ ಗೊತ್ತಾಗ್ಲಿಲ್ಲ, ದೇವ್ರು ನನ್ನ ಮೇಲೆ ಕೋಪ ಬಂತೇನೋ, 2 ದಿನದಿಂದ ಅವನು ಯಾವ ಬುಟ್ಟಿನೂ ಕಳಿಸ್ಲೇ ಇಲ್ಲ ನನ್ಗೆ. ಆದ್ರಿಂದ ನಾನು ಉಪವಾಸನೇ ಇದ್ದೀನಿ 2 ದಿನದಿಂದ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಇವ್ರ ಸನ್ಯಾಸಿಗಳಿಗೆ ಅರ್ಥ ಆಯ್ತು, ಅಯ್ಯಯ್ಯೋ ಎಂಥ ತಪ್ಪು ಮಾಡಿದೆ ನಾನಲ್ಲ, ಯಾರಿಗೂ ಉಪಯೋಗ ಇಲ್ಲ ಅಂತ ನನ್ನ ಕೆಲಸನ ನಿಲ್ಲಿಸ್ಬಿಟ್ನಲ್ಲ. ಮತ್ತೆ ವಾಪಸ್ ಬಂದ್ರು, ಬುಟ್ಟಿ ಹೆಣೆದು ಆ ನದಿಗೆ ಬಿಡಾಕ್ ಶುರು ಮಾಡಿದ್ರು. ಸ್ನೇಹಿತರೆ, ಹೀಗೆ ನಾವು ಮಾಡ್ತಾ ಇರುವಂತ ಒಳ್ಳೆ ಕೆಲಸ ಯಾರಿಗೋ ಎಲ್ಲೋ ಸಹಾಯ ಆಗ್ತಾ ಇರಬಹುದು. ಅದರ ಫೀಡ್ಬ್ಯಾಕ್ ನಮಗ್ ಬರ್ತಾ ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಒಳ್ಳೆ ಕೆಲಸಗಳನ್ನು ನಾವು ನಿಲ್ಲಿಸಬೇಕು ಅಂತ ಅರ್ಥ ಅಲ್ಲ. ಆದ್ರಿಂದ ನಿಮಗೆ ಯಾವಾಗಾದ್ರೂ ಆತರ ಡೌಟ್ ಬಂದ್ರೆ, ಅಯ್ಯೋ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀನಿ ನಾನು ಅಂತ ಡೌಟ್ ಇಟ್ಕೋಬೇಡಿ. ಒಳ್ಳೆ ಕೆಲಸ ಮಾಡಿ. ಆ ಒಳ್ಳೆ ಕೆಲಸದಿಂದ ಖಂಡಿತ ಯಾರೋ ಒಬ್ಬರಿಗೆ ಎಲ್ಲೋ ಸಹಾಯ ಆಗ್ತಾ ಇರತ್ತೆ. ಅದು ನಮಗೆ ಗೊತ್ತಿಲ್ಲದೆ ಇರಬಹುದು ಅಷ್ಟೇ. ಅದರಿಂದ ದಯವಿಟ್ಟು ನೀವು ಮಾಡ್ತಿರೋ ಒಳ್ಳೆ ಕೆಲಸ ಮಾತ್ರ ನಿಲ್ಲಿಸ್ಬೇಡಿ. ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.